ಹಲೋ ಗಾಯ್ಸ್, ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಉಸ್ತಾಂಗ್ ಭಗತ್ ಸಿಂಗ್ ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಹಾಗೆ ರಿವ್ಯೂನು ಕೂಡ ಮಾಡ್ತಾಯಿದ್ದೀನಿ. ಗಾಯ್ಸ್ ಈ ಉಸ್ತಾಂಗ್ ಭಗತ್ ಸಿಂಗ್ ಮೂವಿಯಲ್ಲಿ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ, ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ, ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ, ಮತ್ತು ಈ ಮೂವಿಯು ಯಾವ ಭಾಷೆಗಳಲ್ಲಿ ತೆರೆಗೊಂಡಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಗಾಯ್ಸ್ ಈ ಉಸ್ತಾಂಗ್ ಭಗತ್ ಸಿಂಗ್ ಮೂವಿಯಲ್ಲಿ ಪವನ್ ಕಲ್ಯಾಣ್ ಅವರಾಗಿರ್ಬೋದು, ಮತ್ತು ಶ್ರೀಲೀಲಾ ಅವರಾಗಿರ್ಬೋದು, ಮತ್ತು ಪೂಜಾ ಹೆಗ್ಡೆ ಅವರಾಗಿರ್ಬೋದು, ಮತ್ತು ರಾಶಿ ಖನ್ನಾ ಅವರಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ. ಮತ್ತು ಈ ಉಸ್ತಾಂಗ್ ಭಗತ್ ಸಿಂಗ್ ಮೂವಿಯ ಬಜೆಟ್ ನೋಡೋದಾದರೆ ಸುಮಾರು 100 ಕೋಟಿ ಬಜೆಟನ್ನು ಹಾಕಿದ್ದಾರೆ, ಮತ್ತು ಈ ಮೂವಿಯ ಕಲೆಕ್ಷನ್ ಎಲ್ಲೂ ಕೂಡ ರಿವೀಲ್ ಆಗಿಲ್ಲ. ಮತ್ತು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದಾಗ ತೆಲುಗಾಗಿದೆ, ಮತ್ತು ತಮಿಳಿನಲ್ಲಿ ತೆರೆಗೊಂಡಿದೆ, ಮತ್ತು ಹಿಂದಿಯಲ್ಲಿ ಕೂಡ ಡಬ್ ಮಾಡಿದ್ದಾರೆ, ಮತ್ತು ಕನ್ನಡದಲ್ಲಿ ಕೂಡ ಡಬ್ ಮಾಡಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ಉಸ್ತಾಂಗ್ ಭಗತ್ ಸಿಂಗ್ ಮೂವಿಯ ಡೈರೆಕ್ಟರ್ ಆಗಿರ್ಬೋದು, ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು, ಮ್ಯೂಸಿಕರ್ಸ್ ಆಗಿರ್ಬೋದು ಮೂವಿಯನ್ನು ಸಾಕಾದಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯು ಒಂದು ಎಂಟರ್ಟೈನ್ಮೆಂಟ್ ಮೂವಿಯಾಗಿ, ಥ್ರಿಲ್ಲಿಂಗ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಫೈಟಿಂಗ್ ಆಗಿರ್ಬೋದು, ಡೈಲಾಗ್ಗಳಾಗಿರ್ಬೋದು, ಸಾಂಗ್ಸ್ಗಳಾಗಿರ್ಬೋದು ಸಾಕಾದಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಶ್ರೀಲೀಲಾ ಅವರ ಆ್ಯಕ್ಟಿಂಗ್ ಆಗಿರ್ಬೋದು, ಮತ್ತು ರಾಶಿ ಖನ್ನಾ ಅವರ ಆ್ಯಕ್ಟಿಂಗ್ ಆಗಿರ್ಬೋದು, ಮತ್ತು ಪೂಜಾ ಹೆಗ್ಡೆಯ ಒಂದು ಸಾಂಗ್ಸ್ ಆಗಿರ್ಬೋದು ಈ ಮೂವಿಯಲ್ಲಿ ಸಾಕಾದಾಗಿ ಕೂಡ ಕೊಟ್ಟಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ಉಸ್ತಾಂಗ್ ಭಗತ್ ಸಿಂಗ್ ಮೂವಿಯ ಲೈನ್ ಸ್ಟೋರಿ ನೋಡೋದಾದರೆ ಈ ಮೂವಿಯಲ್ಲಿ ಪವನ್ ಕಲ್ಯಾಣ್ ಅವರು ಒಂದು ಪೊಲೀಸ್ ಕ್ಯಾರೆಕ್ಟರಲ್ಲಿ ಕೂಡ ನಟಿಸಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು. ಅಂದರೆ ಪೊಲೀಸ್ ಯಾವ ರೀತಿ ಅಂತಂದರೆ, ಪವನ್ ಕಲ್ಯಾಣ್ ಅವರು ಇಲ್ಲಿ ಈಚೆರಿ ಪೊಲೀಸ್ ಆಗೂ ಇರ್ತಾರೆ, ಮತ್ತು ಈಚೆರಿ ಒಂದು ರೌಡಿ ಶೀಟರ್ ಥರನೂ ಇರ್ತಾರೆ. ಅಂತಂದರೆ ಪವನ್ ಕಲ್ಯಾಣ್ ಅವ್ರಿಗೆ ಶ್ರೀಲೀಲಾ ಕಂಡ್ರೆ ಫುಲ್ ಇಷ್ಟ ಇರುತ್ತೆ. ಅಲ್ಲಿ ರಾಶಿ ಖನ್ನಾ ಅವರು ಕೂಡ ಎಂಟ್ರಿಯನ್ನು ಕೂಡ ಕೊಡ್ತಾರೆ. ರಾಶಿ ಖನ್ನಾ ಅವರು ಏನಕ್ಕಪ್ಪ ಎಂಟ್ರಿಯನ್ನು ಕೂಡ ಕೊಡ್ತಾರೆ ಅಂತಂದರೆ, ಅವ್ರದ್ದೊಂದು ಬಿಸ್ನೆಸ್ ಇರುತ್ತೆ. ಬಿಸ್ನೆಸ್ಗೋಸ್ಕರ ಅವರು ಹಳ್ಳಿ ಒಳಗಡೆ ಕೂಡ ಬರ್ತಾರೆ. ಹಳ್ಳಿ ಒಳಗಡೆ ಬಂದಾಗ ಏನು ಮಾಡ್ತಾರೆ, ಪವನ್ ಕಲ್ಯಾಣ್ಗೆ ಮತ್ತು ಶ್ರೀಲೀಲಾಗೆ ಫಸ್ಟೇ ರಿಲೇಷನ್ಶಿಪ್ ಇರುತ್ತೆ ಅಂತ ನಾವು ಕೂಡ ಹೇಳ್ಬೋದು. ಅವಾಗ ಏನು ಮಾಡ್ತಾರೆ, ಪವನ್ ಕಲ್ಯಾಣ್ ಅವರು ಪೊಲೀಸ್ ಡ್ರೆಸ್ಸಲ್ಲಿ ಇರ್ತಾರೆ. ಅವರು ಪೊಲೀಸ್ ಕೆಲಸದಲ್ಲಿ ಇದ್ದಾಗ ಏನು ಮಾಡ್ತಾರೆ, ಅವರು ಟ್ರೈನಿಂಗ್ ಆಗಿರ್ಬೋದು ಎಲ್ಲನೂ ಕೂಡ ಕೊಡ್ತಾ ಬರ್ತಾ ಇರ್ತಾರೆ. ಮತ್ತು ಏನಾಗುತ್ತೆ, ಒಂದು ಊರಿನಲ್ಲಿ ಒಂದು ಜಾತ್ರೆ ನಡೀತಾ ಇರುತ್ತೆ. ಜಾತ್ರೆಯಲ್ಲಿ ಫುಲ್ ಗಲಾಟೆಗಳೆಲ್ಲ ನಡೀತಾ ಇರುತ್ತೆ. ಅವಾಗ ಏನು ಮಾಡ್ತಾರೆ, ಪವನ್ ಕಲ್ಯಾಣ್ ಅವರು ಒಂದು ನಾರ್ಮಲ್ ವ್ಯಕ್ತಿಯಾಗಿ ಬರ್ತಾರೆ. ಅಂದರೆ ಪೊಲೀಸ್ ಆಗಿ ಬರೋದಿಲ್ಲ, ಒಬ್ಬರು ನಾರ್ಮಲ್ ವ್ಯಕ್ತಿಯಾಗಿ ಬರ್ತಾರೆ. ನಾರ್ಮಲ್ ವ್ಯಕ್ತಿಯಾಗಿ ಬಂದಾಗ ಆ ಊರಲ್ಲಿ ಯಾವ ರೀತಿ ಜಗಳ ನಡೀತೆ, ಮತ್ತು ಆ ಊರಿನ ಹಿಂದೆ ಯಾರ್ಯಾರು ಇರ್ತಾರೆ ಅಂತ ನಾವು ಕೂಡ ಈ ಮೂವಿಯಲ್ಲಿ ಸಾಕಾದಾಗಿ ಕೂಡ ತೋರಿಸಿದ್ದಾರೆ. ಮತ್ತು ಈ ಮೂವಿಯಲ್ಲಿ ಒಂದು ಭಗತ್ ಸಿಂಗ್ ಕ್ಯಾರೆಕ್ಟರ್ ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ವೀರ್ ಭಗತ್ ಸಿಂಗ್ ಅಂತ ಈ ಮೂವಿಯ ಟೈಟಲನ್ನು ಕೂಡ ಕೊಟ್ಟಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು. ಅಂದಾಗೆ ಈ ಮೂವಿಯಲ್ಲಿ ಭಗತ್ ಸಿಂಗ್ ಅವರ ಕ್ಯಾರೆಕ್ಟರ್ ಆಗಿರ್ಬೋದು, ಮತ್ತು ಭಗತ್ ಸಿಂಗ್ ಅವ್ರ ಬಗ್ಗೆ ಕೂಡ ನಾವು ಸ್ವಲ್ಪ ತಿಳ್ಕೊಬೋದು ಅಂತ ನಾವು ಕೂಡ ಹೇಳ್ಬೋದು. ಅಂತಾರೆ ಪೂಜಾ ಹೆಗ್ಡೆ ಅವರ ಏನು ಪಾತ್ರ ಅಂತಂದರೆ, ಈ ಮೂವಿಯಲ್ಲಿ ಒಂದು ಸಾಂಗ್ಸು ಕೂಡ ಅಂತಾರೆ, ಒಂದು ಸಾಂಗ್ಸಲ್ಲೂ ಕೂಡ ಪೂಜಾ ಹೆಗ್ಡೆ ಅವರು ಬರ್ತಾರೆ, ಮತ್ತು ಹಲವಾರು ಸೀನ್ಸ್ಗಳಲ್ಲೂ ಕೂಡ ಪೂಜಾ ಹೆಗ್ಡೆ ಅವರು ಕೂಡ ಬರ್ತಾರೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಶ್ರೀಲೀಲಾ ಅವರು ಕೂಡ ಸಖತ್ತಾಗಿ ಆ್ಯಕ್ಟಿಂಗನ್ನು ಕೂಡ ಮಾಡಿದ್ದಾರೆ, ಮತ್ತು ಪವನ್ ಕಲ್ಯಾಣ್ ಅವರಾಗಿರ್ಬೋದು ಸಖತ್ತಾಗಿ ಆ್ಯಕ್ಟಿಂಗನ್ನು ಕೂಡ ಮಾಡಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು. ಗಾಯ್ಸ್ ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.